ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ರವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ದುಡ್ದು 2 ಕಾಸು ಕೂಡು ಹಾಕಿದ್ದೀನಿ, ಅದರಲ್ಲೇ ಇದನ್ನೆಲ್ಲ ತಂದಿರೋದು. ತುಂಬ ವರ್ಷಗಳಾದ್ಮೇಲೆ ಮನೆಗೆ ಬಂದಿದ್ದೀನಲ್ವಾ, ಅದಕ್ಕೆ ಖರ್ಚು ಮಾಡ್ತಾ ಇದ್ದೀನಿ. ಕಮಲಮ್ಮ ಅವರೇ, ಏನ್ರಮ್ಮ ಕರೆದಿದ್ದು? ನಿಮ್ ಹತ್ರ ಏನೋ ಹೇಳ್ಬೇಕು. ಹೇಳು ರಮ್ಮ. ನಿಮ್ ಗಂಡ ನಿಮ್ಗೋಸ್ಕರ ಸೀರೆ ತಂದಿದ್ದಾರೆ. ಇದ್ರಲ್ಲಿ ಯಾವ ತಪ್ಪು ಇಲ್ಲ. ಆದ್ರೆ ತುಂಬಾ ದುಡ್ಡು ಖರ್ಚು ಮಾಡ್ತಿದಾರಲ್ಲ, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಯೋಚನೆ ಮಾಡಿ. ಇದ್ರ ಮೂಲ ಏನು ಅಂತ ತಿಳ್ಕೊಳ್ಳೋದು ಒಳ್ಳೇದಲ್ವಾ? ನಿನ್ ಮಾತಿನ ಅರ್ಥ ಏನು ರಮ್ಮ? ನಾನು ಹೇಳಕ್ ಬಂದಿದ್ದು ಅದೇ, ಯಾವ ವ್ಯಕ್ತಿ ದುಡ್ಡನ್ನ ಕೂಡಿಡ್ತಾನೋ ಅವನ್ ಹೀಗೆ ಸುಮ್ನೆ ಸೀರೆ ಮೇಲೆ ಯಾಕೆ ಖರ್ಚು ಮಾಡ್ತಾನೆ? ನಾನು ನಿಮ್ಗೆ ಎಚ್ಚೆತ್ಕೊಳಕ್ ಹೇಳ್ದೆ ಅಷ್ಟೇ, ಬೇರೇನೂ ಇಲ್ಲ. ಇವತ್ತು ಆ ಭೀಮರಾವ್ನ ಕೆಲಸದಿಂದ ಒದ್ದು ಹೊರಗಾಕ್ತಾರೆ. ನಡಿ ಆ ಭೀಮರಾವ್ನ ಹೇಗ್ ಒದ್ದು ಹೊರಗೆ ಹಾಕ್ತಾರೆ ಅಂತ ನೋಡೋಣ. ಯಾಕೆ ಹೊರಗಾಕ್ತಾರೆ ಭೀಮನ? ಯಾಕಂದ್ರೆ ಯೋಗ್ಯತೆ ಮೀರಿ ಕೆಲಸ ಮಾಡಕ್ ಬಂದಿದ್ದಾನೆ ಅವನು. ಅಷ್ಟೇ ಅಲ್ಲ, ನಮ್ಮಂಥ ಜನರ ಜೊತೆ ಮಾತಾಡೋಕ್ಕೂ ಬರಲ್ಲ ಆ ಭೀಮಂಗೆ. ಮೊದಲು ಮ್ಯಾನೇಜರ್ ಜೊತೆ ಜಗಳ, ಆಮೇಲೆ ನಮ್ಮ ಜೊತೆ ಜಗಳ. ಕೊನೆಗೆ ಮ್ಯಾನೇಜರ್ ಸಾಹೇಬ್ರೆ ಆಫೀಸ್ ಬಿಟ್ಟು ಹೋಗು ಅಂದ್ರೆ ಅವರಿಗೆ ಎದುರುತ್ರ ಕೊಟ್ಟ. ಗೊತ್ತಾ, ನನ್ನ ಮಾಲೀಕರು ತೆಗಿಬೋದು, ನೀವಲ್ಲ. ಅಷ್ಟೊಂದು ದುರಾಂಕಾರನ ಆ ಭೀಮರಾವ್ಗೆ, ಇದಕ್ಕಿಂತ ಸಾಯೋದೇ ಲೇಸು ಬಿಡಿ. ನಾಲ್ಗೆ ಬಿಗಿ ಹಿಡಿದು ಮಾತಾಡಿ. ನನ್ನ ಮಗ ಅವನು. ಓಹೋ, ನೀವಿಲ್ಲೇ ಸಿಕ್ಕಿದ್ದು ಒಳ್ಳೇದಾಯ್ತು. ಆಫೀಸ್ ಕಡೆ ಹೋಗಿ ಮಾಲೀಕರು ಬರ್ತಾರೆ, ಅವ್ರನ್ನೇ ಕೇಳಿ ನಿಮ್ಮ ಮಗನ್ ಯಾಕೆ ಕಿತ್ತಾಕ್ತಿದ್ದಾರೆ ಅಂತ. ಕೇಳ್ತೀನಿ, ಖಂಡಿತವಾಗೂ ಕೇಳ್ತೀನಿ. ಹಾ ಹೋಗಪ್ಪ, ಕೇಳ್ತಾನಂತೆ. ಭೀಮರಾವ್, ನಿನ್ನನ್ನ ಕೆಲಸದಿಂದ ಯಾಕೆ ತೆಗಿಬಾರ್ದು? ಸರ್ ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ನಮಸ್ತೆ ಸರ್. ಭೀಮರಾವ್, ನಿನ್ನನ್ನ ಈ ಕೆಲಸದಿಂದ ಯಾಕೆ ಕಿತ್ತಾಕ್ಬಾರ್ದು? ಯಾಕಂದ್ರೆ ನೀವು ಶಿಕ್ಷೆ ಕೊಡಬೇಕಾಗಿರೋದು ತಪ್ಪು ಮಾಡಿದವ್ರಿಗಲ್ವಾ ಸರ್? ಮತ್ತು ನಾನು ಯಾವ ತಪ್ಪು ಮಾಡಿಲ್ಲ. ಹಾಗಿದ್ಮೇಲೆ ನನಗೆ ಯಾಕೆ ಶಿಕ್ಷೆ ಆಗಬೇಕು ಸರ್? ಸರ್, ಆಫೀಸ್ ಮುಂದೆ ಬಂದ್ ಜನರೆಲ್ಲ ನಮಗೆ ಎಚ್ಚರಿಕೆ ಕೊಟ್ಟು ಹೋಗಿದ್ದಾರೆ. ಒಂದ್ ವೇಳೆ ಭೀಮರಾವ್ ಏನಾದ್ರೂ ಇಲ್ಲೇ ಕೆಲಸ ಮಾಡಿದ್ರೆ ನಾಳೆಯಿಂದ ಅವರು ನಮ್ಮ ಪತ್ರಿಕೆನ ಕೊಂಡ್ಕೊಳ್ಳಲ್ವಂತೆ. ಭೀಮರಾವ್, ನಮ್ಮ ಪೇಪರ್ನ ಅವ್ರು ಮತ್ತೆ ಕೊಂಡ್ಕೊಳ್ಳೋ ಥರ ಮಾಡಕ್ಕೆ ಏನಾದರೂ ಉಪಾಯ ಇದೆಯಾ? ನೋಡಿ ಸರ್, ನನಗೆ ಉಪಾಯ ಇದ್ರೆ ಹೇಳು, ಇಲ್ಲ ಅಂದ್ರೆ ಸುಮ್ಮನೆ ನಿಂತ್ಕೋಬೇಕು. ಹೇಳಿ, ನನ್ ಪ್ರಶ್ನೆಗೆ ಉತ್ತರ ಕೊಡಿ. ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ನಿನ್ನೆನೂ ನಾವು ತಿರ್ಗಾಡಕ್ ಹೋಗಿದ್ವಿ. ಇವತ್ತು ಈ ಸೀರೆ, ಮಿಠಾಯಿ, ಇಷ್ಟೊಂದು ದುಡ್ಡು ಹೇಗ್ ಸಂಪಾದನೆ ಮಾಡಿದ್ರಿ ನೀವು? ನಾನು ಹಡಗಲ್ ಕೆಲಸ ಮಾಡ್ತಾ ಇದ್ದೆ. ವರ್ಷಗಳಿಂದ ದೇಶ ವಿದೇಶ ಸುತ್ತಿದ್ದೀನಿ. ಊಟ ತಿಂಡಿನೂ ಕಟ್ಕೊಂಡು ಹೋಗ್ತಿದ್ದೆ. ಅಲ್ಲಿ ಉಳಿದಿದ್ದ ಹಣನೇ ಇದೆಲ್ಲ. ಈಗ ಮತ್ತೆ ಮನೆಗೆ ವಾಪಸ್ ಬಂದಿದ್ದೀನಿ. ಮನೆಯವ್ರ ಸಂತೋಷಕ್ಕೆ ಸ್ವಲ್ಪನಾದ್ರೂ ಹಣ ಖರ್ಚು ಮಾಡ್ತೀನಿ. ನೀವ್ ನಿಜ ಹೇಳ್ತಿದ್ದೀರಾ? ನಿನ್ನ ಮೇಲಾಣೆ, ನಾನು ಯಾಕೆ ಸುಳ್ಳು ಹೇಳಿ? ನಿಂಗಿನ್ನೂ ನಂಬಿಕೆ ಬರಲಿಲ್ಲ ಅಂದರೆ ಹೇಳು, ಈಗಲೇ ಇದನ್ನೆಲ್ಲ ವಾಪಸ್ ಕೊಟ್ಟು ಬರ್ತೀನಿ. ಮತ್ತೆ ನೀನೇ ಯೋಚನೆ ಮಾಡಿ ನೋಡು, ನೆನ್ನೆ ತಾನೇ ಮನೆ ಕೊಂಡ್ಕೋಬೇಕು ಅಂತ ಮಾತಾಡ್ತಿದ್ದಿದ್ದು ನಾನು ನಿನಗೆ 1-2 ಸೀರೆನಾದರೂ ಕೊಡಿಸ್ದೇ ಇರ್ತೀನ? ಕಮಲಾ, ನೀನಿನ್ನೂ ನನ್ನ ಮನ್ಸಾರೆ ಒಪ್ಪಿಲ್ಲ ಅಂತ ನನಗನ್ನಿಸ್ತಾ ಇದೆ. ನೀನಿನ್ನೂ ನನ್ನ ಪೂರ್ತಿಯಾಗಿ ನಂಬಿಲ್ಲ. ಮತ್ತೆ ನನ್ನ ಹಳೆ ತಪ್ಪುಗಳು ಯಾವುದನ್ನು ನೀನಿನ್ನೂ ಕ್ಷಮಿಸೇ ಇಲ್ಲ. ಆದರೆ ಸತ್ಯ ಅಂತೂ ಇಷ್ಟೇನೆ,
ನಾನು ನಿನ್ನ ಮನ್ಸಾರೆ ಪ್ರೀತಿಸ್ತೀನಿ ಕಮಲಾ. ಬೇರೆ ಏನೂ ಬೇಕಾಗಿಲ್ಲ ನನಗೆ. ಸರಿ. ನೀವು ತಂದಿರೋ 2 ಸೀರೆನೂ ಉಟ್ಕೋತೀನಿ. ನೀವೇ ನೋಡಿ ಹೇಳಿ ಯಾವ ಸೀರೆಲಿ ನಾನು ತುಂಬಾ ಚೆನ್ನಾಗಿ ಕಾಣಿಸ್ತೀನಿ ಅಂತ ನೋಡೋಣ, ಆಯ್ತಾ? ಆ ದೇವರು ಹೆಣ್ಣಿನ ಮನ್ಸನ್ನ ಯಾವ್ದ್ರಿಂದ ಮಾಡಿರ್ತಾನೋ, ಗಂಡನ ಕಣ್ಣೀರನ್ನ ನೋಡಕ್ಕಾಗದೇ ಇರುವಂಥ ಮನ್ಸು. ಭೀಮ್ರಾವ್ ಓದು ಬರಹ ಕಲ್ತಿರೋನು, ಅವನನ್ನೇ ಕೇಳ್ತೀನಿ. ಹೇಳು ಭೀಮ್ರಾವ್, ನೀ ಸುಮ್ಮನೆ ನಿಂತಿದ್ಯಾ ಅಂದ್ರೆ ನಿನ್ನ ಹತ್ರ ಉತ್ತರ ಇಲ್ಲ ಅಂದಂಗಾಯ್ತು. ಎಲ್ಲ ಪ್ರಶ್ನೆಗಳಿಗೂ ಹೌದು ಇಲ್ಲ ಅಂತ ಉತ್ತರ ಕೊಡೋಕ್ಕಾಗಲ್ಲ ಸರ್. ಆದರೆ ಭೀಮ್ರಾವ್, ನಾನು ಮಾಡ್ತಿರೋದು ವ್ಯಾಪಾರ, ಲಾಭ ಬೇಕಲ್ವಾ? ನೋಡು, ನಾನು ಕೆಟ್ಟ ಮನುಷ್ಯ ಅಲ್ಲ. ನಿನ್ನ ಕೆಲುಸ್ಕರ್ ಗುರುಗಳು ನನಗೆ ಒಳ್ಳೆ ಸ್ನೇಹಿತರು. ಅವ್ರ ಮೇಲೆ ನನಗಿರೋ ಗೌರವದಿಂದ ನಿನಗಿಲ್ಲಿ ನಾನು ಕೆಲಸ ಕೊಟ್ಟಿರೋದು. ನನಗೆ ನಷ್ಟ ಮಾಡ್ಕೊಂಡು ನಿನ್ನನ್ನು ಕೆಲಸದಲ್ಲಿ ನಾನು ಇಟ್ಕೊಳಕ್ಕಾಗೋದಿಲ್ಲ. ಅದಕ್ಕೆ ಹೋಗು ಅಂತಿರೋದು. ಅದನ್ನೇ ನಾನು ಹೇಳ್ತಿರೋದು ಸರ್, ಹೋಗು ಅಂತ. ಆದ್ರೆ ಇವನು ನಿಮ್ ದಾರಿನೇ ಕಾಯ್ತಾ ಇದ್ದ. ಯಾಕೆ ಅಂತ ಗೊತ್ತಿಲ್ಲ. ಹೌದು ಸರ್, ಕಾಯ್ತಿದ್ದೆ. ಆದರೆ ನಾನು ಕಾಯ್ತಿದ್ದದ ಉದ್ದೇಶ ಬೇರೆ. ನನಗೆ ತಿಳ್ಕೋಬೇಕಿತ್ತು, ಯಾವ ವ್ಯಕ್ತಿ ಕ್ರಾಂತಿಯ ಬಗ್ಗೆ ಪುಟ್ಟಗಟ್ಲೆ ಬರೀತಾ ಇದ್ದಾರೋ ಆ ವ್ಯಕ್ತಿ ಸ್ವತಃ ಕ್ರಾಂತಿ ಮಾಡೋಕ್ಕೆ ಎಷ್ಟು ತಯಾರಿದ್ದಾರೆ ಅಂತ. ಕ್ರಾಂತಿ ಬಗ್ಗೆ ಬರೆಯೋದು ನಮಗೆ ಕ್ರಾಂತಿಯಿಂದ ದುಡ್ಡು ಬಂದರೆ ಮಾತ್ರ. ಇಲ್ಲ ಅಂದರೆ ಯಾಕೆ ಸುಮ್ಮನೆ ವಾದ ಮಾಡ್ತಿದ್ಯಾ? ನಾನೇನು ಹೇಳ್ತಾ ಇದ್ದೀನಿ ಅರ್ಥ ಆಯ್ತು ತಾನೇ? ಹೊರಡ್ಬೋದು ನೀನು. ನೋಡು, ಈ ಆಫೀಸ್ಗೆ ನಾನು ಮಾಲೀಕ. ನಾನೇ ನಿನ್ನನ್ನು ಕೆಲಸದಿಂದ ತೆಗಿತಿದ್ದೀನಿ. ಯಾಕೆ? ನೋಡಿ ಸಾಹೇಬ್ರೆ, ಭೀಮನ್ಗೆ ಈ ಆಫೀಸಲ್ಲಿ ಏನೇ ಅನ್ಯಾಯ ಆದರೂ ಅದನ್ನು ನಾನು ಖಂಡಿತವಾಗ್ಲೂ ವಿರೋಧಿಸಲ್ಲ. ಅವನು ಈ ಪೇಪರ್ನ ಮುಟ್ಟೇ ಇಲ್ಲ. ಗೊತ್ತಿಲ್ಲ ಈ ವಿಷಯನೆಲ್ಲ ಯಾರು ಹೇಳಿದ್ರು ಅಂತ. ಈ ಪೇಪರ್ನ ಮುಟ್ಟಿದ್ದಾನೆ ಅಂತ. ಅಯ್ಯೋ ಅಣ್ಣ, ಯಾರೋ ಆಫೀಸಲ್ಲಿ ನೋಡಿರ್ಬೋದು, ಜನರಿಗೆ ಅವರೇ ಹೇಳಿರ್ಬೋದು. ಇದರಲ್ಲಿ ಯೋಚನೆ ಮಾಡೋಂಥದ್ದೇನಿದೆ? ಅದು ಸರಿ, ನೀನು ಯಾರು? ನಾನು ಭೀಮ್ರಾವ್ ತಂದೆ. ಕೆಲುಸ್ಕರ್ ಗುರುಗಳು ನಿನ್ನ ಬಗ್ಗೆ ಹೇಳಿದ್ದಾರೆ. ನಿಮ್ಮನ್ನ ಬ್ರಿಟಿಷ್ ಸರ್ಕಾರ ಕೆಲಸದಿಂದ ಕಿತ್ತಾಕಿತ್ತಂತೆ. ಇದೇ ಕಾರಣಕ್ಕೆ ನಿಮ್ಮ ಥರಾನೇ ಇವತ್ತು ಭೀಮ್ರಾವನ್ನು ಕೆಲಸದಿಂದ ಕಿತ್ತಾಕ್ತಿರೋದು. ನಿಮಗೆ ತಪ್ಪು ಮಾಹಿತಿ ಸಿಕ್ಕಿದೆ. ನನ್ನ ಯಾರೂ ಕೆಲಸ ತೆಗೆದಿಲ್ಲ. ನಾನು ರಿಟೈರ್ಡ್ ಆಗಿರೋದು. ನಿಮ್ಮ ಈ ಮಾತು, ಈ ನಡವಳಿಕೆ ಬ್ರಿಟಿಷ್ ಆಫೀಸರ್ ಹತ್ರನೂ ತೋರಿಸ್ತಾ ಇದ್ರಾ? ಸರ್, ನೀವೇನು ಹೇಳಬೇಕು ಅಂತಿದ್ದೀರೋ ಅದು ನನಗೆ ಹೇಳಿ. ನಮ್ಮಪ್ಪನ ವೈಯಕ್ತಿಕ ಜೀವನದ ಬಗ್ಗೆ ಮಾತಾಡೋ ಹಕ್ಕು ನಿಮಗಿಲ್ಲ ಸರ್. ಹಾಗಿದ್ರೆ ನಿಮ್ಮಪ್ಪಂಗೆ ಬುದ್ಧಿ ಹೇಳಪ್ಪ. ಹೀಗೆ ಹೇಳ್ದೆ ಕೇಳ್ದೆ ಆಫೀಸಿಗೆ ನುಗ್ಗಿ ವಾದ ಮಾಡೋದು ಸರಿನಾ? ಸರಿಯಾಗಿದ್ರೆ ನಾನು ಆಫೀಸ್ ಹೊರಗಡೆ ನಿಂತೆ ವಾದ ಮಾಡ್ತೀನಿ. ನೋಡಿ ಸರ್, ಭೀಮಾ ಏನು ಕೆಲಸ ಮಾಡ್ತಾನೆ ನಿಮ್ಮ ಆಫೀಸಲ್ಲಿ ಅದನ್ನು ಹೊರಗಡೆ ನಿಂತ್ಕೊಂಡು ಕೂಡ ಮಾಡ್ಬೋದು ಅವನು. ಆಗ ಎಲ್ಲರೂ ನೋಡ್ಬೋದು ಭೀಮಾ ಯಾವ ಪತ್ರಿಕೆನೂ ಮುಟ್ಟಿಲ್ಲ ಅಂತ. ನೋಡಿ ಸರ್, ನಿಮಗೆ ಕೈ ಮುಗಿದು ಕೇಳ್ಕೊಡ್ತೀನಿ ನಾನು. ನನ್ನ ಮಗನ್ನ ಕೆಲಸದಿಂದ ಕಿತ್ತಾಕ್ಬೇಡಿ. ಚೆನ್ನಾಗಿ ಓದಿದಾನೆ ಅವನು. ಇಷ್ಟೆಲ್ಲ ಓದಿ ಮಣ್ಣು ಹೊರಕ್ಕೆ ಹೋದ್ರೆ ಅವನ ಆತ್ಮವಿಶ್ವಾಸ ಕುಗ್ಗೋಗುತ್ತೆ ಸಾಹೇಬ್ರೆ. ಇಲ್ಲ, ವ್ಯಾಪಾರ ಅಂತ ಬಂದರೆ ನಾನು ಯಾವುದೇ ಕಾರಣಕ್ಕೂ ರಾಜಿ ಆಗಲ್ಲ. ಅದಕ್ಕೆ ಭೀಮ್ರಾವ್, ನಿನ್ನನ್ನು ಕೆಲಸದಿಂದ ಕಿತ್ತಾಕಿದ್ದೀನಿ. ಆದರೆ ನೀನು ಎಷ್ಟು ದಿನ ಕೆಲಸ ಮಾಡಿದ್ಯೋ ಅಷ್ಟು ದುಡ್ಡನ್ನ ಈಗಾಗಿರೋ ನಷ್ಟಕ್ಕೆ ಸರಿ ಮಾಡ್ಕೋತೀನಿ. ಜನ ಎಷ್ಟು ಪೇಪರ್ ಸುಟ್ಟಿದಾರೋ ಅದಕ್ಕೆ ಒಂದಾಣೆ ಕೊಟ್ಟಿಲ್ಲ ನಮಗೆ. ದಯವಿಟ್ಟು ಹಾಗೆಲ್ಲ ಮಾಡಬೇಡಿ ಸರ್. ನೋಡಿ, ನಾನು ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊತೀನಿ. ನಿಮ್ಮ ಮೇಲೆ ತುಂಬಾ ನಿರೀಕ್ಷೆ ಇಟ್ಟಿದ್ದೀನಿ.
ಕೇಳಿಸ್ಕರ್ ಗುರುಗಳು 1000 ಸಲ ಹೇಳಿದ್ದಾರೆ ನೀವು ಚಿನ್ನದಂಥ ವ್ಯಕ್ತಿ ಅಂತ. ನಿಮ್ಗದು ಎಷ್ಟು ನಷ್ಟ ಆಗಿದೆಯೋ ಅದನ್ನ ಸರಿದೂಗ್ಸೋ ದಾರಿನ ನಾನೇ ಹೇಗಾದ್ರೂ ಕಂಡ್ಕೋತೀನಿ ಸರ್. ನೋಡು, ಎಷ್ಟು ನಷ್ಟ ಮಾಡಬೇಕೋ ಅಷ್ಟು ನಷ್ಟ ಮಾಡಿಬಿಟ್ಟಿದ್ಯಾ. ಆದರೆ ಹೊರಗಿನವ್ರಿಗೆ ಈ ವಿಷಯ ಗೊತ್ತಾಗದೇ ಇದ್ದಿದ್ರೆ, ನಮಗೆ ನಷ್ಟ ಆಗಲಿಲ್ಲ ಅಂದಿದ್ದಿದ್ರೆ ನಿನ್ನನ್ನು ಕೆಲಸದಲ್ಲಿ ಇಟ್ಕೋತಾ ಇದ್ದೆ. ಆದರೆ ಈಗ ಸಾಧ್ಯ ಇಲ್ಲ. ಸಾಹೇಬ್ರೆ, ದಯವಿಟ್ಟು ಕೆಲಸನ ತೆಗೆಯೋಗ್ಬಿಡಿ. ಸರ್, ನನ್ನ ಮಾತು ಕೇಳಿ. ಬಿಡಿ, ನಾನೇನು ಮಾಡೋಕ್ಕಾಗಲ್ಲ ಈಗ. ಸರ್, ನನ್ನ ಮಾತಾದ್ರೂ ಕೇಳಿ ದಯವಿಟ್ಟು. ಸರ್, ಪತಿಯ ಸಂಕಲ್ಪದ ಪತ್ರದಲ್ಲಿ ಪತ್ನಿಯ ಹಸ್ತಾಕ್ಷರ ಇದು. ಒಂದ್ ವೇಳೆ ನಾವ್ ಸೋತ್ರೆ ನಾವಿಬ್ರು ಒಟ್ಟಿಗೆ ಸೋಲ್ತೀವಿ. ಅದೇ ಗೆದ್ರೆ ಇವ್ರ ಸಂಕಲ್ಪ ಮತ್ತೆ ನನ್ನ ನಂಬಿಕೆ ಎರಡು ಗೆಲ್ಲುತ್ತೆ. ಹೊರಡ್ಬೋದು. ಹೆಂಡ್ತಿ ಜೊತೆ ನಿನ್ನ ವಿಶ್ವಾಸದ ಸಹಿ ಹೇಗ್ ಮುರಿದು ಬಿದ್ದಿದೆ ಅಂತ ನೀನು ನೋಡ್ಕೊಂಡು ಕುತ್ಕೋ. ಬದಲಾವಣೆ ತರಬೇಕು ಅಂತಿದ್ದೆ ಅಲ್ವಾ? ತಗೋ, ಬದಲಾಯ್ತಲ್ಲ. ನಿನ್ ಜೀವನದಲ್ಲಿ ಮತ್ತೆ ಅಂಧಕಾರ ತುಂಬಿಕೊಂಡಿದೆ. ತಗೊಂಡೋಗು, ತಗೋ. ಅಲ್ಲ, ನೀವ್ ಯಾಕೆಷ್ಟೊಂದು ಬೇಜಾರಾಗಿದ್ದೀರಾ? ಹೋರಾಟ ಇಲ್ಲಿಗೆ ನಿಂತಿಲ್ವಲ್ಲ. ಅದು ಅಲ್ದೆ ಸೋಲು ಗೆಲುವು ಗೊತ್ತಾಗೋದು ಸೈನಿಕ ತನ್ನ ಶಸ್ತ್ರನ ತ್ಯಾಗ ಮಾಡಿದಾಗ, ಸುಸ್ತಾದಾಗ, ಬಿಟ್ಕೊಟ್ಟಾಗ. ರಾಮ, ಈ ಘಟನೆ ಬಹಳ ಮಹತ್ವವಾದದ್ದು. ಮೇಘನಾಥ್ ಅವರು ಮತ್ತವ್ರ ಮಕ್ಕಳು ಈ ಘಟನೆನ ಇನ್ನಷ್ಟು ದೊಡ್ಡದು ಮಾಡಿ ಲಾಭ ಮಾಡ್ಕೊಡೋದಕ್ಕೆ ನೋಡ್ತಾರೆ. ಅದೇ ನನಗೆ ಭಯ ಆಗ್ತಾ ಇರೋದು. ಯಾಕಂದ್ರೆ ಸಾಕಷ್ಟು ಸಲ ಒಂದು ಸಣ್ಣ ಸೋಲನ್ನ ವಿರೋಧಿಗಳು ದೊಡ್ಡದಾಗಿ ಬಿಂಬಿಸೋದು ಸಹಜ ರಾಮ. ಆಗ ಸಣ್ಣ ಸೋಲು ಒಂದು ದೊಡ್ಡ ಬೆಟ್ಟದಂತೆ ನಮ್ಮ ಮುಂದೆ ನಿಲ್ಲುತ್ತೆ. ಅದ್ಭುತ, ಪರಮಾದ್ಭುತ. ಒಳ್ಳೆಯದಾಯ್ತು, ಒಳ್ಳೆಯದಾಯ್ತು ಸರ್. ಎಂತ ಒಳ್ಳೆ ಸುದ್ದಿ ಹೇಳಿದ್ರಿ ನೀವು. ನಾವಿ ಸುವರ್ಣ ಅವಕಾಶನ ಇನ್ನು ಮಸಾಲೆ ಹಾಕಿ ಉಪಯೋಗಿಸ್ಕೊಳ್ಳೋಣ. ಈ ಚಿತ್ರನ ದೊಡ್ಡದಾಗಿ ಮಾಡಿ ಭೂತದಂತೆ ಮಾಡೋಣ. ಅರ್ಥ ಆಯ್ತಾ? ನೋಡಿ ಮ್ಯಾನೇಜರ್ ಸಾಹೇಬ್ರೆ, ಮೊದಲು ಬಂದು ಆ ಭೀಮ್ರಾವ್ನ ಕೆಲಸದಿಂದ ಕಿತ್ ಹಾಕೋದು. ಆ ಭೀಮ್ರಾವ್ಗೆ ಅಲ್ಲಿ ಏನ್ ಕೆಲಸ ಇದೆ, ಅಲ್ಲಿಂದ ಹೊರಟೋಗ್ಬೇಕು ಅವನು. ಆಮೇಲೆ ಇದನ್ನ ನಾವು ಒಂದು ದೊಡ್ಡ ಘಟನೆ ಮಾಡಿ ಆ ಭೀಮ್ರಾವ್ಗೂ ಹೇಳ್ಬೇಕು, ಅವನ್ ಕಡೆಯವ್ರಿಗೂ ಹೇಳ್ಬೇಕು. ಹೇಗೆ ಹೇಳ್ಬೇಕು ಅಂದ್ರೆ, ಅವನ ಜನಗಳ ಮನ್ಸಲ್ಲೇ ಅವ್ರ ನಾಯಕ ಭೀಮ್ರಾವ್ ಮೇಲೆ ವಿರೋಧ ಹುಟ್ಕೋಬೇಕು. ಅವನ್ ಕಂಡ್ರೆ ಕೋಪ ಬರ್ಬೇಕು. ನನಗೇನು ಅರ್ಥ ಆಗ್ತಾ ಇಲ್ಲ. ಮ್ಯಾನೇಜರ್ ಸಾಹೇಬ್ರೆ, ಎಲ್ಲ ತಿಳ್ಕೊತೀರಿ ಬಿಡಿ ನೀವು. ಸ್ವಲ್ಪ ತಾಳ್ಮೆ ಇಟ್ಕೊಳ್ಳಿ ಅಷ್ಟೇ. ಈಗಂತೂ ನೀವು ನಮ್ಮ ಸ್ನೇಹಿತರಾಗ್ಬಿಟ್ಟಿದ್ದೀರಿ. ನಿಧಾನವಾಗಿ ಆಟಗಳೆಲ್ಲ ನಿಮ್ಗೆ ಅರ್ಥ ಆಗುತ್ತೆ. ಅದರಿಂದ ಖುಷಿನೂ ಸಿಗುತ್ತೆ. ಯಾಕೆ ಅಂದ್ರೆ ನಮ್ಮಿಬ್ಬರು ಶತ್ರು ಒಬ್ನೇ, ಆ ಭೀಮ್ರಾವ್. ಹಾಗಾದ್ರೆ ಸಿಗೋಣ ಬಿಡಿ. ನಾಳೆ ಬೆಳಗ್ಗೆ ಅದೇ ಭೀಮ್ರಾವ್ ಮನೆ ಎದುರುಗಡೆ ಅವನ ವಠಾರದಲ್ಲಿ. ಅಯ್ಯೋ, ನಾನ್ ನಿಮ್ ಒಂದ್ ಮಾತು ಹೇಳೋದೆ ಮರ್ತೋದೆ ನೋಡಿ. ನನ್ನ ದೊಡ್ಡ ಮಗ ಶಿಶುಪಾಲ, ಅವನ ಒಂದು ಮುಖ್ಯವಾದ ಕೆಲಸದ ಮೇಲೆ ಬೇರೆ ಊರಿಗೆ ಕಳಿಸಿದ್ದೀನಿ. ಅವನು ಕೆಲಸ ಮುಗಿಸ್ಕೊಂಡು ಅಲ್ಲಿಂದ ಬರೋವರೆಗೂ ನನ್ನ ಚಿಕ್ಕ ಮಗ ಇಲ್ಲಿನ ಎಲ್ಲ ಕೆಲಸನೂ ನಮ್ಮ ಮಹಿಪಾಲ ನೋಡ್ಕೋತಾನೆ, ನಮ್ ಜೊತೆ ಇದ್ಕೊಂಡು. ಸರಿ, ಹಾಗಾದ್ರೆ ನಾಳೆ ಭೇಟಿ ಆಗೋಣಂತೆ. ನಾಳೆ ಬೆಳಗ್ಗೆ ಭೀಮ್ರಾವ್ ನಮ್ಮ ಮನೆ ಮುಂದೆ. ಆಗ್ಲಿ. ಭೀಮ್ರಾವ್, ಭೀಮ್ರಾವ್, ಭೀಮ್ರಾವ್.
ಭೀಮ್ರಾವ್, ಏನಾಯ್ತು? ಭೀಮ್ರಾವ್ ನಮ್ಗೆ ಹೇಳಿ ಕಳ್ಸಿದ್ದಾರೆ ಬೆಳಿಗ್ಗೆ ಸಿಗೋಣ ಅಂತ, ಅದಕ್ಕೆ ಬಂದ್ವಿ. ಭೀಮ್ರಾವ್, ಭೀಮ್ರಾವ್, ಭೀಮ್ರಾವ್. ನಮಸ್ತೆ ರಾಮ್ಜಿ. ನಮಸ್ತೆ. ಅದು ಭೀಮ್ರಾವ್ ಬರಕ್ ಹೇಳಿದ್ದ, ಏನಾದ್ರೂ ಮುಖ್ಯವಾದ ವಿಷಯ ಇತ್ತಾ? ನನಗದ್ರ ಬಗ್ಗೆ ಗೊತ್ತಿಲ್ಲ. ಇರಿ, ನಾನು ಕರಿತೀನಿ. ಭೀಮಾ, ಭೀಮಾ. ಏನ್ ವಿಷಯಪ್ಪ? ನೀನ್ ಇವ್ರನ್ನ ಬರಕ್ ಹೇಳ್ದ? ನಾನು ಯಾರನ್ನೂ ಬರಕ್ ಹೇಳಿಲ್ವಲ್ಲ. ಭೀಮ್ರಾವ್, ಭೀಮ್ರಾವ್, ಯಾಕೆಲ್ರಿಗೂ ಬರಕ್ ಹೇಳಿದ್ಯಾ ಇವತ್ತು? ನಾನ್ ಬರೋಕ್ ಹೇಳಿದ್ದು. ಹೌದು ಭೀಮ್ರಾವ್, ಇವರೆಲ್ಲರನ್ನೂ ಇಲ್ಲಿಗೆ ನಾನೇ ಕರೆಸಿರೋದು. ಯಾಕೆಂದ್ರೆ ನಿನ್ನ ಕೆಲವು ವಿಷಯಗಳನ್ನ ಇವರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅಂತ. ಯಾಕೆ ಇಷ್ಟ ದಿನ ಆಡಕ್ ಯಾವ ನಾಟಕನೂ ಸಿಕ್ಕಿಲ್ಲ ಅಂತ ಇವತ್ತು ಇಲ್ಲಿಗೆ ಬಂದಿದ್ದೀರಾ? ಇಲ್ಲ, ಇವತ್ತು ಯಾವ ನಾಟಕನೂ ಆಗಲ್ಲ. ಇವತ್ತು ಬರೀ ವಾಸ್ತವದ ಮಾತೆ ಆಗುತ್ತೆ. ಅದು ಸಾಕ್ಷಿಗಳ ಸಮೇತ. ಮತ್ತೆ ಸಾಕ್ಷಿಗಳು ಬರ್ತಿರೋರೆಲ್ಲಾನು ನಿನ್ನ ಗಂಡ ಭೀಮ್ರಾವ್ ಕೆಲಸ ಮಾಡೋ ಸ್ಥಳದಿಂದಾನೆ. ಈಗ ಹೇಳು ಭೀಮ್ರಾವ್, ನಿನ್ನ ಕೆಲಸದಿಂದ ಕಿತ್ತಾಕಿದಾರೋ ಅಥವಾ ಇಲ್ವೋ? ನಾನು ಹೇಳ್ತಿರೋದು ಇದು ನಿಜನಾ ಸುಳ್ಳ? ನಿನ್ನ ಪತ್ರಿಕೆ ಆಫೀಸಿಂದ ಕಿತ್ತಾಕಿರೋದು ನಿಜ ತಾನೆ? ಹೌದು, ಇದು ನಿಜ. ಎಲ್ರೂ ಕೇಳಿಸ್ಕೊಂಡ್ರ? ಹಾಗಾದ್ರೆ ಭೀಮ್ರಾವ್ ಇದನ್ನು ಹೇಳ್ಬಿಡು, ಇದು ಸುಳ್ಳ ನಿಜಾನ ಅಂತ. ನೀನು ಪತ್ರಿಕೆ ಆಫೀಸಲ್ಲಿ ಕೆಲಸ ಮಾಡೋ ಸಮಯದಲ್ಲಿ ನಿನ್ನ ಓದು ಬರಹ ಎಲ್ಲ, ನಿನ್ನ ಬುದ್ಧಿವಂತಿಕೆ, ನಿನ್ನ ಯೋಗ್ಯತೆ, ಇದರಿಂದ ನಿನಗೇನು ಪ್ರಯೋಜನ ಆಗ್ಲಿಲ್ಲ ಅಂತ. ಸತ್ಯ ಸತ್ಯ ಅಂತಪ್ಪ. ಹಾಗಾದ್ರೆ ಇದು ಸತ್ಯನೇ. ನಿನ್ನ ದೊಡ್ಡ ದೊಡ್ಡ ಆದರ್ಶಗಳೆಲ್ಲ ನಿನ್ನ ಜಾತಿ ಕಾಲಡಿಲಿ ಹೂತೋಗ್ತಿದೆ. ಇದು ಸತ್ಯನೇ. ಇದಕ್ಕೂ ಉತ್ತರ ಕೊಟ್ಬಿಡು ಭೀಮ್ರಾವ್. ನಿನ್ನ ಅನುಭವ ಹೇಳು. ನೀನ್ ಯಾವುದೇ ಆಫೀಸಿಗೆ ಹೋದ್ರೂ 4-5 ದಿನಕ್ಕೆ ಕೆಲಸ ಹೋಗ್ತಿರೋದು ಯಾಕೆ ಹೇಳು? ಅದು ನಿಜನೇ. ಎಲ್ರು ಕೇಳಿಸ್ಕೊಂಡ್ರಲ್ಲ? ಭೀಮ್ರಾವ್ ಹೇಳಿದ್ದನ್ನ ಕೇಳಿಸ್ಕೊಂಡ್ರಲ್ಲ? ಅದೇ ಸತ್ಯ. ಅವನು ಹೇಳಿದ ಮಾತುಗಳನ್ನ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ. ಇವನಿದಾನಲ್ಲ ನಿಮ್ಮ ಭೀಮ್ರಾವ್, ನಿಮ್ಮೆಲ್ರಿಗೂ ಯಾವಾಗ್ಲೂ ಚೆನ್ನಾಗಿ ಓದಿ ಅಂತ ಭಾಷಣ ಬಿಗಿತಾ ಇರ್ತಾನಲ್ಲ. ಅಂದ್ರೆ ನೀವೆಲ್ಲರೂ ಚೆನ್ನಾಗಿ ಓದಿ ಕಲ್ತು ಭೀಮ್ರಾವ್ ತರ ಆಗ್ತೀರಾ, ಅಷ್ಟೇ ತಾನೇ? ಉದಾಹರಣೆಗೆ ಈ ಮೂರ್ತಿ, ಇವನು ಓದು ಬರಹ ಕಲ್ತು ಭವಿಷ್ಯದ ಭೀಮ್ರಾವ್ ಆಗ್ತಾನೆ. ಅಷ್ಟೆಲ್ಲ ಓದಿದ ಮೇಲೂ ಇವನು ಕೆಲಸ ಎಲ್ಲ ಮಾಡ್ತಾನೆ. ಅದಕ್ಕೆ ನಾನು ಹೇಳ್ತಿರೋದು, ನಿಮ್ಮ ಈ ಆದರ್ಶವಾದಿ ಭೀಮ್ರಾವ್ನ ಇವನನ್ನು ಕೆಲಸದಿಂದಾನೆ ಕಿತ್ತಾಕ್ಬಿಟ್ರಲ್ಲ. ಇದು ನೆನ್ನೆ ಮೊನ್ನೆ ವಿಷಯ ಅಲ್ಲ, ವರ್ಷಾನ್ಗಟ್ಲೆ ನಡೆದು ಬಂದಿದೆ. ವರ್ಷಾನ್ಗಟ್ಲೆಯಿಂದ ರಾಮ್ಜಿಗೂ ಅಷ್ಟೇ ಕೀಳ್ ಜಾತಿಯವನು ಅಂತಾನೆ ಅವನನ್ನ ಕೆಲಸದಿಂದ ಒದ್ದು ಆಚೆ ಹಾಕಿರೋದು.
ಹೌದಾ ಅಲ್ವಾ ರಾಮ್ಜಿ? ಮತ್ತೆ ಇವತ್ತು ವರ್ಷಾನ್ಗಟ್ಲೆ ಕಳೆದ್ಮೇಲೆ ಭೀಮ್ರಾವ್ನು ಅದೇ ಕಾರಣಕ್ಕೆ ಕಳಿಸಿರೋದು. ಇದೇ ತರ ನಾಳೆ ಈ ಮೂರ್ತಿ ಭೀಮ್ರಾವ್ ಆದ್ರೂ ಇವನನ್ನು ಕೆಲಸದಿಂದ ಕಿತ್ತಾಕಿ ಹಾಕ್ತಾರೆ. ಈ ತರ ಶತಮಾನಗಳಿಂದ ನಡ್ಕೊಂಡು ಬಂದಿದೆ, ನಡ್ಕೊಂಡು ಹೋಗ್ತಾ ಇರುತ್ತೆ.